ಪಾಕಿಸ್ತಾನದಲ್ಲಿ ಹಾಫ್ ಲಾಕ್ಡೌನ್ ತೈಲ ಬಿಕ್ಕಟ್ಟಿನ ಎಫೆಕ್ಟ್ ಇದು. ಲಾಕ್ಡೌನ್ ಇದೆ ಪಾಕಿಸ್ತಾನದಲ್ಲಿ. ರಾತ್ರಿ 8ರ ಮೇಲೆ ಎಲ್ಲಾ ಬಂದ್. ಪಾಕಿಸ್ತಾನದಲ್ಲಿ ಹಾಫ್ ಲಾಕ್ಡೌನ್. ಈಗ ತೈಲ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಪಾಕ್. ಯುದ್ಧದ ಎಫೆಕ್ಟ್. ರಾತ್ರಿ 8 ಗಂಟೆಯ ಮೇಲೆ ಎಲ್ಲಾ ಬಂದ್ ಆಗಿರುತ್ತೆ. ಎಲ್ಲಾ ಮಾಲ್ಗಳು ಬಂದ್ ಆಗಿರುತ್ತೆ. ಎಲ್ಲಾ ಮಾರ್ಕೆಟ್ಗಳು ಬಂದಿರುತ್ತೆ. ರಾತ್ರಿ 8 ಗಂಟೆಯ ನಂತರ ಓಪನ್ ಇರಲ್ಲ. ಎಲ್ಲಾ ರೀತಿಯ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕು ಅಂತ ಹೇಳ್ತಾ ಇದೆ ಪಾಕ್ ಸರ್ಕಾರ. ರಾತ್ರಿ 8ರ ನಂತರ ಯಾವುದೇ ಅಂಗಡಿಯನ್ನ ತೆರೆಯುವಂತಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ್, ಇಸ್ಲಾಮಾಬಾದ್, ಬಲೂಚಿಸ್ತಾನ್, ಪಂಜಾಬ್ನಲ್ಲಿ ಲಾಕ್ಡೌನ್. ಖೈಬರ್ ಪಖ್ತೂನ್ಖ್ವಾದಲ್ಲಿ ಮಾತ್ರ ರಾತ್ರಿ 9ರ ತನಕ ಲಾಕ್ಡೌನ್. ಇನ್ನು ಪಾಕಿಸ್ತಾನದಲ್ಲಿ ಹಾಫ್ ಲಾಕ್ಡೌನ್ ಇರೋ ಕಾರಣ ಅಲ್ಲಿನ ಒಂದು ಪರಿಸ್ಥಿತಿಗಳು, ಅಂಗಡಿ ಮುಂಗಟ್ಟುಗಳು, ಮಾಲ್ಗಳು, ಪ್ರಮುಖ ಮಾರ್ಕೆಟ್ ಎಲ್ಲವೂ ಕೂಡ ರಾತ್ರಿ 8 ಗಂಟೆಯ ನಂತರ ಬಂದ್ ಆಗಬೇಕು. ಅಲ್ಲಿವರೆಗೂ ಮಾತ್ರ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಮಾರ್ಕೆಟ್ಗಳು ಬಂದ್, ಮಾಲ್ಗಳು ಬಂದ್, ಪ್ರಮುಖ ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಬಂದ್ ಆಗ್ತಾ ಇವೆ. ರಾತ್ರಿ 8 ಗಂಟೆಯ ನಂತರ ಯಾವುದು ಓಪನ್ ಇರಬಾರದು ಅಂತ ಅಲ್ಲಿನ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅಂಗಡಿ ತೆರೆಯೋ ಹಂಗಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ್. ಇನ್ನು ತೈಲ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಅನೇಕ ಪ್ರಮುಖ ನಗರಗಳಿಗೆ, ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಈಗ ಹಾಫ್ ಲಾಕ್ಡೌನ್ ಇರುವಂಥದ್ದು. दुकान वाला 8 बजे बंद करो। तमाम दुकान वाला 8 बजे अपना दुकानें बंद करो। होटल वाला 10 बजे, मेडिकल और रोटी वाला चलता रहेगा। तमाम दुकानें 8 बजे बंद करो अपना दुकानें। लॉकडाउन है। दुकान वाला 8 बजे बंद करो। तमाम दुकान वाला 8 बजे अपना दुकानें बंद करो। होटल वाला 10 बजे, मेडिकल और रोटी वाला चलता रहेगा। तमाम दुकानें 8 बजे बंद करो अपना दुकानें। लॉकडाउन है। ಅಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಸ್ಪೀಕರ್ ಹಿಡ್ಕೊಂಡು. ರಾತ್ರಿ 8 ಗಂಟೆ ನಂತರ ಯಾವುದು ಅಂಗಡಿ ತೆರೆಯೋಂಗಿಲ್ಲ. 8 ಗಂಟೆ ಆದ ತಕ್ಷಣ ಎಲ್ಲವನ್ನ ಬಂದ್ ಮಾಡಿಬಿಡಿ. ಕೇವಲ ಪ್ರಮುಖ ತುರ್ತು ವ್ಯವಸ್ಥೆಗಳು ಅಂದ್ರೆ ಮೆಡಿಕಲ್ ಇರಬಹುದು ಮತ್ತು ರೋಟಿವಾಲ, ಯಾರು ಊಟದ ವ್ಯವಸ್ಥೆಯನ್ನು ಪೂರೈಸ್ತಿರ್ತಾರೋ ಅಂಥವರಿಗೆ ಮಾತ್ರ ಕನಿಷ್ಠ ಮಟ್ಟದ ಅವಕಾಶವನ್ನ ಕೊಡಲಾಗಿದೆ. ಬಿಟ್ರೆ 8 ಗಂಟೆಯ ನಂತರ ಎಲ್ಲವೂ ಬಂದ್ ಆಗಬೇಕು ಅನ್ನುವಂಥದ್ದು ಪಾಕ್ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ ಮತ್ತು ಅಲ್ಲಿ ಘೋಷಣೆಗಳು ಕೇಳಿ ಬರ್ತಾ ಇವೆ.